ಆಹಾಹಾ, ಘಮ 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 ಅಂತ ಹಂಗೆ ವಾಸನೆ ಬರ್ತೈತೆ. ಆಹಾ, ಹೊಟ್ಟೆ ಹಸಿತಿರೋದಕ್ಕೂ ಅದಕ್ಕೂ ಕೋಳಿ ಸಾಂಬಾರು ವಾಸನೆ ಹಂಗೆ ಯಾವಾಗ ತಿನ್ಬೇಕು ಅನಿಸ್ತೈತೆ. ಇವಳು ಜಯ್ಯಿ ಇನ್ನು ಮಾಡಿಲ್ವಾ ಇನ್ನು? ಹ್ಞೂ ಹ್ಞೂ ಜಯ್ಯಿ, ಏ ಜಯ್ಯಿ, ಆಗಿಲ್ವೇನೆ ಇನ್ನು ಕೋಳಿ ಸಾಂಬಾರು? ಅದೆಷ್ಟೊತ್ತು ಮಾಡ್ತೀಯೇ? ಹೊಟ್ಟೆ ಬೇರೆ ಹಸಿತೈತ್ ಕಡೆ. ವಾಸನೆ ಬರ್ತಿರೋದಕ್ಕೂ ಅದಕ್ಕೂ ನಾನಂತೂ ಇವತ್ತು 2 ಮುದ್ದೆ ತಿನ್ಬಿಡ್ತೀನಿ ಕಣೆ. ಬಲು ವಾಸನೆ ಬರ್ತೈತ್ ಕಣೆ. ಬಲು ಚೆನ್ನಾಗಿ ಮಾಡಿದೀಯಾ ಅನ್ಸುತ್ತೆ. ತಗೊಂಬಾರೆ ಬೇಗ, ಆಗಿದೆ, ಹೊಟ್ಟೆ ಹಸಿತೈತ್ ಕಣೆ. ಈ ಹೊತ್ತೆದೊಳ್ಳೆ ಶುರು ಆಗೈತಪ್ಪ ಅತ್ಲಾಗಿ. ಒಂದ್ಗಳಿಗೆ ಸಮಾಧಾನನೇ ಇಲ್ವಾ ಈ ಹೊತ್ತೆಗೆ? ಅತ್ತೆ, ಇನ್ನು ಕೋಳಿ ಸಾಂಬಾರ್ ಬೇಯ್ತೈತ್ ಕಣ್, ಸುಮ್ನಿರ್ರಿ ಅತ್ತೆ. ನಿಮಗೆ ಅಲ್ಲಾಗಲ್ಲ, ಬೇರೆ ಅಲ್ಲೆಲ್ಲ ಉದ್ರಿದಾವೆ. ಚೆನ್ನಾಗಿ ಬೇಯಿಸಿ ಒಂದಿಟ್ಟು ಕೋಳಿ ಮಾಂಸನ ಅಂತ ನೀನೇ ಹೇಳ್ತಿರ್ತೀಯ. ನೋಡಿದ್ರೆ ಅರ್ಜೆಂಟ್ ಮಾಡ್ತಿದ್ರ. ನಾನೇನು ಅರ್ಧಂಬರ್ಧ ಬೆಂದಿರೋ ತಗೊಂಬರನ? ಹೇಳ್ರಿ ನೀವೇ ಒಂದಿಟ್ಟು ಸಮಾಧಾನದಿಂದ ಇರ್ರಿ. ನನಗೂ ಹೊಟ್ಟೆ ಹಸಿತೈತ್ ಕಣತ್ತೆ. ನಾನು ಯಾರ ಮುಂದೆ ಹೇಳ್ಕೊಳ್ಳಿ ಹೇಳ್ರಿ? ವಾಸನೆ ಬರ್ತಿರೋದಕ್ಕೂ ಅದಕ್ಕೂ ಕೋಳಿ ಸಾಂಬಾರಿಂದ ಇಬ್ರು ತಿನ್ಬಿಡನ್ ಕಣತಿ ಇವತ್ತು. ಒಂದೊಂದ್ ಮುದ್ದೆ ತಿನ್ಬಿಡೋಣ, ಸುಮ್ಕಿರ್ರಿ. ಕೋಳಿ ಸಾಂಬಾರು, ಕಾಳು, ಅದ್ರ ಜೊತೆ ಅನ್ನ ಎಲ್ಲ ಮಾಡಿದೀನಿ. ಸಕ್ಕತ್ತಾಗೈತ್ ಕಣತೆ. ಅತ್ತೆ, ಬರೀ ಕೋಳಿ ಮಾತ್ರ ಮಾಡಿಲ್ಲ ಕಣತೆ, ಕೋಳಿ ಸಾಂಬಾರ್ ಮಾತ್ರ ಮಾಡಿಲ್ಲ, ತಿರ್ಗಾ ಕಬಾಬು ಮಾಡಿದೀನಿ ಕಣತೆ. ಕಬಾಬುನು ಸುಮ್ಕಿರ್ರಿ, ತಿನ್ನನಂತೆ. ಹೌದೇನೆ ಜಯ್ಯ, ಕಬಾಬು ಮಾಡಿದ್ಯಾ? ಆಹಾ, ನೋಡೆ ನೋಡೆ, ಅದಕ್ಕೆ ಕಣೆ ವಾಸನೆ ಬರ್ತಿರೋದು. ನೀನ್ ಅಲ್ಲಿ ಕಬಾಬ್ನ ಎಣ್ಣೆಲ್ ಕರಿತಿರಂಗೆ ಇಲ್ಲೆಲ್ಲ ವಾಸನೆ ಹೊಡಿತೈತ್ ಕಣೆ. ಆಹಾ, ಮುದ್ದು ಸೊಸೆ ಅಂದ್ರೆ ಮುದ್ದು ಸೊಸೆ ಕಣೆ. ಅದಕ್ಕೆ ನೀನಂದ್ರೆ ನನಗೆ ಸಖತ್ ಇಷ್ಟ ಆಗೋದು. ಜಯ್ಯ ಜಯ್ಯ, ಬರೀ ಕಬಾಬು ಮಾಡಿದ್ಯಾ, ಬಿರಿಯಾನಿನೂ ಮಾಡಿದ್ಯಾ? ಒಂದಿಟ್ಟು ಬಿರಿಯಾನಿನೂ ಮಾಡ್ಕೊಂಬತ್ತಿದ್ರೆ ಇನ್ನೂ ಚೆನ್ನಾಗಿರೋದು ಕಣೆ. ಯಾಕೆ ಬಿರಿಯಾನಿ ಮಾಡಿಲ್ಲ ಇವತ್ತು? ಅತ್ತೆ, ಬಿರಿಯಾನಿ ಮಾಡೋಣಂತ ಅನ್ಕೊಂಡೆ. ನೀವು ಬೇರೆ ಅರ್ಜೆಂಟ್ ಮಾಡ್ತಿದ್ರಲ್ಲ, ಅದಕ್ಕೆ ಸಾಕು ಕಬಾಬ್ ಒಂದೇನೆ. ಮತ್ತೆ ತಿರ್ಗಾ ನೀವು ಅರ್ಜೆಂಟ್ ಮಾಡ್ತಿದ್ರಲ್ಲ, ಹೊಟ್ಟೆ ಹಸಿತೈತಂತ ಬೇರೆ ಹೇಳ್ತಿದ್ರಲ್ಲ, ಇನ್ನೇನಕ್ಕೆ ಅಂತ ಬರೀ ಕಬಾಬುನು ಕೋಳಿ ಸಾಂಬಾರ್ ಮಾತ್ರ ಮಾಡಿದೀನಿ ಕಣತೆ. ಚಿಕನ್ ಕಬಾಬು ಸಕ್ಕತ್ತಾಗೈತ್ ಕಣತೆ. ಒಂದ್ 4 ಪೀಸ್ ತಗೊಂಬಂದ್ ಹಾಕೊಡ್ಲಾ ನಿಮ್ಗೆ? ತಿಂತೀರಾ? ಬೇಡ ಕಣೆ, ಬೇಡ ಕಣೆ ಜಯ್ಯಿ. ಒಂದೇ ಸಲ ತಿಂದ್ರೆ ಒಂಥರ ರುಚಿ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅರ್ಧಂಬರ್ಧ ಒಂದೊಂದು ಈಟಿ ತಿಂದ್ರೆ ಸರಿ ಆಗಲ್ಲ, ಒಂಥರ ಹೊಟ್ಟೆ ತುಂಬಂಗ ಆಗೋಗ್ಬಿಡುತ್ತೆ. ಆಮೇಕಿಂದ ಊಟ ಮಾಡಕ್ ಆಗಲ್ಲ. ಅದಕ್ಕೆ ನಿನಗ್ ಬಿಟ್ಟು ಇನ್ನೇನ್ ತಿನ್ನಲ್ಲ. ಇಬ್ರಾಳು ಸೇರ್ಬಿಟ್ಟು ಒಂದೇ ಸಲ ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತೆ. ಆಮೇಕಿಂದ ಸಾಯಂಕಾಲ ಬೇಕಾದ್ರೆ ನಿಮ್ ಮಾವ ಯಾರನು ಪಾಪ ಬರ್ತಾರಲ್ಲ, ಅವಾಗ ತಿನ್ನನಂತೆ. ಇವಾಗ ತಗೊಂಬಾರೆ, ಇಬ್ರು ಸೇರ್ಕೊಂಡು ತಿನ್ಬಿಡೋಣ ಸರಿಯಾಗೇನೆ. ಚೆನ್ನಾಗಿ ಮಾಡಿದ್ಯಾ ಕಬಾಬು? ಒಂಚೂರು ಚೆನ್ನಾಗೆ ಬೇಯಿಸು, ಸರಿನಾ? ಮತ್ತೆ ಚೆನ್ನಾಗೆ ಬೇಯಿಸಿದೀನಿ, ಸುಮ್ಕಿರ್ರಿ, ತಿನ್ನನ ಇಬ್ರಾಳು ಸೇರ್ಕೊಂಡ್ಬಿಟ್ಟು. ಅತೆ ಅತೆ, ಇನ್ನೊಂದೇನು ಗೊತ್ತೇನತೆ? ಯಾರು ಬಂದ್ಗಿದ್ದವ್ರು ನೋಡ್ತಿರ್ರಿ, ಮತ್ತೆ ಅವ್ರಿಗೆಲ್ಲ ಕೊಡ್ಕೊಂಡು ತಿನ್ನಕ್ ಆಗಲ್ಲ ನಮ್ಗೆ. ಸಾಯಂಕಾಲಕ್ಕೆ ಬೇರೆ ಆಗ್ಬೇಕು, ಇವಾಗ್ಲೂ ಆಗ್ಬೇಕು. ಅದಕ್ಕೆ ಯಾರು ಬರ್ತಾರೇನಂತ ನೋಡ್ತಿರ್ರಿ ಅತ್ತೆ. ಆ ನಿಂಗಕ್ಕ ಅವ್ರು ಇವ್ರು ಮನೆ ಕಡೆ ಬರ್ತಾನೆ ಇರ್ತಾರೆ. ಮತ್ತೆ ಆ ನಿಂಗಕ್ಕ, ನೇತ್ರಮ್ಮ, ಅವ್ರು ಇವ್ರು ನೋಡ್ಕೊಂತೀರಿ. ಮತ್ತೆ ಯಾರು ಬಂದ್ಗಿದ್ದವ್ರು ಮತ್ತೆ ಅವರೆಲ್ಲ ಬರ್ತಾರೆ. ಹೋಗೆ ಜಯ್ಯ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅವ್ರು ಯಾರು ಬರಲ್ಕಂಡ್ ಹೋಗಿ. ಇವಾಗ ಅವ್ರು ಏನ್ ಮಾಡಕ್ಕೆ ಬರ್ತಾರೆ ನಮ್ಮಂತವ? ನೀನೇ ಹೇಳಮ್ಮ ಒಂದ್ರಿಟ್ಟು. ಏನಕ್ಕೂ ಬರಲ್ಲ, ಹೋಗು. ಮಾತಾಡ್ಕೊಂಡು ನಿನ್ಕಬೇಡ, ಹೋಗೆ ಜಯ್ಯ ಬೇಗ. ಮುದ್ದೆ ಆಯ್ತಾರೆ, ಮುದ್ದೆ ಎಲ್ಲ ಮಾಡಿ ಆಯ್ತಾ ಕಣತೆ? ಮುದ್ದೆ ಬೇಯ್ತೈತೆ ತಡ್ರಿ. ಮುದ್ದೆ ಒಂದ್ ಬೇಯ್ತೈತೆ, ಇನ್ನು ಸಾಂಬಾರ್ ಇನ್ನೇನು ಆಯ್ತು. ಸಾಂಬಾರು ಇನ್ನೇನು 3/4% ಬೆಂದ ಆಗೈತೆ. ಇನ್ನೇನು ಒಂದ್ ಈಟೆ ಬೇಯ್ದ್ರೆ ಮಾಂಸ ಎಲ್ಲ ಚೆನ್ನಾಗ್ ಆಗುತ್ತೆ. ತಗೊಂಬರ್ತೀನಿ, ಹಾಕೊಂಬರ್ತೀನಿ. ಇಲ್ಲೇ ಇಬ್ರಾಳು ಕುತ್ಕೊಂಡು ತಿನ್ಬಿಡೋದು, ಸುಮ್ಕಿರಿ. ಒಳ್ಳೆ ಬಿಸಿಲು ಬರ್ತೈತೆ, ಬಿಸಿಲು ಕಾಯ್ಕೊಂಡು ಚಳಿಗೂ ಅದಕ್ಕೂ ಇಬ್ರು ಚೆನ್ನಾಗಿ ತಿನ್ನೋಣ. ಅದೇ ಬಾಳ ದಿವಸ ಆಗಿತ್ತು ಕಣತೆ ಕೋಳಿ ಸಾಂಬಾರಿಂದ ಮಾತ್ರ ಊಟ ಮಾಡಿಬಿಟ್ಟು. ಒಳ್ಳೆ ಚೆನ್ನಾಗಿರೋ ಕೋಳಿನೇ ತಗೊಂಬಂದಿದ್ದಾರೆ ಮಾವ ಮಾತ್ರ. ಕಣೆ ಜಯ್ಯ, ನಿಮ್ ಮಾವ ಮಾತ್ರ ಬಲು ಚೆನ್ನಾಗಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರುತ್ತೆ. ಇವಾಗ್ಲೇ ಅಲ್ಲ, ಮೊದ್ಲಿಂದಾನು ಆಟೆಯ. ಯಾಕ ಒಂದ್ 15 ದಿವಸದಿಂದ ಕೋಳಿನೇ ತಗೊಂಬಂದಿರಲಿಲ್ಲ ಕಣೆ? ನೋಡು, ಹೋದ್ ವಾರನೂ ತಗೊಂಬರಿಲ್ಲ, ಅದ್ರ ವಾರನೂ ತಗೊಂಬರಿಲ್ಲ. ನನ್ಗಂತೂ ಒಂದು ವಾರ ಕೋಳಿ ಸಾಂಬಾರಿಂದ ಊಟ ಮಾಡಿಲ್ಲ ಅಂದ್ರೆ ಏನೋ ಒಂಥರ ಆಗ್ತಿರೋದ್ ಕಣೆ. ಯಾವಾಗ ತಿನ್ಬೇಕು ಅನಿಸ್ತೈತೆ. ನೀನ್ ಮಾಡ್ತಿರೋ ಆ ವಾಸನೆಗೂ, ಕೋಳಿ ಸಾಂಬಾರ್ಗೂನು ಆ ವಾಸನೆ ಬರ್ತಿರೋದಕ್ಕೂ ಘಮ 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 ಅಂತ ನನಗೆ ಯಾವಾಗ ತಿನ್ಬೇಕು ಅನಿಸ್ತೈತೆ ಕಣೆ ಜಯ್ಗೆ. ಹೋಗೆ ಹೋಗೆ ಹೋಗೆ, ನನ್ ಮುದ್ದು ಸೊಸೆ ಅಲ್ವಾ ನೀನು? ಸೊಸೆ ಮುದ್ದು ಅಲ್ವಾ ನೀನು? ಒಳಗಮ್ಮ, ಬೇಗ ರಪ್ಪನ್ನ ಹಾಕೊಂಬಂದ್ಬಿಡು. ಜಯ್ಯ ಜಯ್ಯ, ಇನ್ನೊಂದು ಹೇಳೋದು ವಿಚಾರ ಮರ್ತ್ಬಿಟ್ಟೆ. ಒಂದ್ರಿಟ್ಟು ಕಬಾಬು ಜಾಸ್ತಿ ಅನ್ನಂಗೆ ಹಾಕಂಬ, ಮುದ್ದೆ ಒಂದ್ರಿಟ್ಟು ಕಡಿಮೆನೆ ಇರ್ಲಿ, ಏನ್ ಪರವಾಗಿಲ್ಲ. ಕಬಾಬುನು ಸಾಂಬಾರಲ್ಲೂ ಪೀಸ್ ಒಂದ್ರಿಟ್ಟು ಜಾಸ್ತಿ ಅನ್ನಂಗೆ ಹಾಕಂಬ, ಚೆನ್ನಾಗಿ ತಿನ್ನನಂತೆ. ನೀನು ಹಾಕಂಬ, ಏನ್ ಪರವಾಗಿಲ್ಲ. ಆಸೆ ನೋಡ ನಮ್ಮ ಅತ್ತೆಗೆ. ಕೋಳಿ ಸಾಂಬಾರು, ಮಟನ್ ಸಾಂಬಾರು, ಕುರಿ ಸಾಂಬಾರು ಅಂತ ಹೇಳಿದ್ರೆ ನಮ್ಮ ಅತ್ತೆ ಒಂದೊಂದ್ಸಲಿ ಅಲ್ಲ
ಎರಡೆರಡು ಮೂರು ಮೂರು ಸಲ ಬೇಕಾದ್ರೆ ಹಾಕಿಸ್ಕೊಂಡು ಉಂಡ್ಬಿಡುತ್ತೆ. ವಾ ಆದ್ರೂ ನನಗೂ ಇಷ್ಟನೇನೆ, ನಮ್ಮ ಅತ್ತೆಗೂ ಇಷ್ಟನೇ. ಏನ್ ಪರವಾಗಿಲ್ಲ, ಹೋಗ್ಬಿಟ್ಟು ಮೊದ್ಲು ಹೋಗ್ಬಿಟ್ಟು ಹಾಕೊಂಡ್ ಬರ್ತೀನಿ. ಪಾಪ ನಮ್ಮ ಅತ್ತೆಗೂ ಬಲು ಆಸೆ ಆಗ್ಬಿಟ್ಟೈತೆ. ಇವತ್ತಂತೂ ಒಂದ್ 15 ದಿವಸದಿಂದ ಕೋಳಿ ಸಾಂಬಾರಿಂದ ಊಟ ಮಾಡಿರಲಿಲ್ಲ. ಇವತ್ತು ಸರಿಯಾಗಿ ತಿನ್ಬಿಡದೇನೆ ಇವತ್ತು ನಾನು ನಮ್ಮ ಅತ್ತೆ. ಈ ಸಾಂಬಾರು, ಕಬಾಬು, ಬಿರಿಯಾನಿ, ಆಹಾ ಬೆಳ್ಳುಳ್ಳಿ ಕಬಾಬು ತಿನ್ಬೇಕು, ಇನ್ನೊಂದ್ರಿಟ್ಟು ತಿನ್ಬೇಕು ಅನಿಸ್ತೈತೆ ನನಗಂತೂ. ತಿನ್ನಂಗೆ ನಮ್ಮ ಅತ್ತೆಗೆ ಗೊತ್ತಿಲ್ದಂಗೆ ಒಂದ್ ಅರ್ಧ ಪ್ಲೇಟು ಆ ಒಳಗಡೆ ನೀವು ತಿನ್ಬಿಟ್ಟೆ. ಅಷ್ಟೇನು ಹೊಟ್ಟೆ ಹಸಿತಿಲ್ಲ. ಆಮೇಕಿಂದ ನಮ್ಮ ಅತ್ತೆ ಮುಂದೆ ಒಂದು ಈಟ ಹಾಕೊಂಡ್ಬರ್ತೀನಿ. ಆಮೇಕಿಂದ ಇನ್ನೂ ಜಾಸ್ತಿ ನಂಗೆ ತಿಂತೀನಿ. ಏನ್ ಸಾಕಜ್ಜಿ, ಅತ್ತೆ ಸೊಸೆ ಇಬ್ಬರಾಳು ಬಲು ಖುಷಿಯಾಗಿದ್ದೀರಾ ಇವತ್ತು? ಏನ್ ಸಮಾಚಾರ? ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತಪ್ಪ. ಹೋಗಿ ಈ ನೇತ್ರಿ ಗೂತ್ರಿ ಇವಾಗ್ಲೇ ಬರ್ಬೇಕಿತ್ತ. ಒಳ್ಳೆ ಊಟ ಮಾಡೋ ಟೈಮಲ್ಲಿ ಹೊಟ್ಟೆ ಬೇರೆ ಹಸಿತೈತೆ. ನನ್ನ ಸೊಸೆ ಬೇರೆ ಮಾಡಿರೋದಕ್ಕೂ ಅದಕ್ಕೂ ನನ್ನ ಕೋಳಿ ಸಾಂಬಾರು ವಾಸನೆ ಬೇರೆ ಹಂಗೆ ಮೂಗು ಬರ್ತೈತೆ. ಆ ಬರ್ತಿರೋ ವಾಸನೆಗೆ ತಿನ್ಬೇಕನ್ನಿಸ್ತೈತೆ. ಇವಳು ನೋಡಿದ್ರೆ ಇವಾಗ್ಲೇ ಬಂದಲ್ಲಪ್ಪ, ಏನಪ್ಪ ಮಾಡ್ಲಿ? ಇವಳಿಗೆ ಇನ್ನು ಯಾವಾಗ್ಲೂ ಟೈಮೇ ಸಿಗ್ಲಿಲ್ವಾ ಬರೋದಕ್ಕೆ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಒಂದು ಗೊತ್ತಾಗ್ತಿಲ್ವಲ್ಲ. ಹಂಗೆ ವಾಸನೆ. ಅಯ್ಯೋ ಹೊಟ್ಟೆ ಬೇರೆ ಹಸಿತೈತೆ. ಏನು ಮಾಡಕ್ ಆಗಲ್ಲ, ಇವಾಗ ಮಾತಾಡಿಸ್ಲೇಬೇಕು. ಏ ಜಯ್ಯೆ ತಡಿ, ಈಗಲೇ ಹಾಕೊಂಬರಕ್ ಹೋಗ್ಬೇಡ. ಆಮೇಕಿಂದ ತಿಂದ್ರೆ ಆಗುತ್ತೆ, ತಡಿ. ಅವ್ರಿಗೆಲ್ಲ ಹಾಕ್ಬೇಕಾಗುತ್ತೆ. ಸುಮ್ಕಿರು ಒಂದ್ರಿಟ್ಟು, ಅವ್ರು ಹೋಗ್ಲಿ ಆಮೇಕಿಂದ ಹಾಕೊಂಬರುವಂತೆ, ಸರಿನಾ? ಏನತ್ತೆ ನೀವು ಹಿಂಗೆ ಹೇಳ್ತಿದ್ದೀರಾ? ನೀವು ನಾನೇನ್ ದಡ್ಡಿ ಅನ್ಕೊಂಡ್ರ ನಿಮ್ಗೆ? ಅವ್ರಿಗೆಲ್ಲ ಹಾಕೊಂಬರಕ್ ಆಗುತ್ತಾ? ಅವ್ರ ಮುಂದೆ ಹಾಕೊಂಬಂದು ತಿನ್ನಕ್ಕಾಗುತ್ತಾ? ಏನು ಬೇಡ, ಸುಮ್ನಿರಿ. ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಕಳ್ಸ್ಬಿಟ್ಟದೇನೆ. ಆಮೇಕಿಂದ ತಿನ್ನಂತೆ ಬೇಕಾದ್ರೆ. ನೀವ್ ಒಳ್ಳೆ ಅತ್ತೆ, ನೀವು ಚೆನ್ನಾಗಿ ಹೇಳ್ತೀರಾ. ನೀವು ಅವ್ರಿಗೆಲ್ಲ ಹಾಕೊಂಬರ್ತೀನ ನಾನು. ಸುಮ್ಕಿರಿ, ನೀವು ತಲೆ ಕೆಡಿಸ್ಕೊಬೇಡ್ರಿ ಕಣಜಯ್ಯ. ನನ್ ಸೊಸೆ ಮುದ್ದು ಅಂದ್ರೆ ನನ್ ಬುದ್ಧಿನ ಕಲ್ತಿದ್ದಾಳೆ. ಹಾಕೊಂಬರಬೇಡ. ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಎಷ್ಟೇ ಹೊಟ್ಟೆ ಹಸಿಲಿ ನಾನ್ ತಡ್ಕೊಡ್ತೀನಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಕಳಿಸ್ಬಿಟ್ಟಿದ್ದೀನಿ. ಆಮೇಕಿಂದ ತಿನ್ನೋಣ ನಾವು. ಸುಮ್ಕಿರಮ್ಮ. ಸರಿ ಕಣತೆ, ಆಯ್ತು. ಅತ್ತೆ, ನಾವಿಬ್ರಾಳು ಮಾತಾಡ್ತಿರೋದು ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಅತ್ತೆ ಸೊಸೆ ಏನೋ ಮಾತಾಡ್ತಿದಾರೆ ಅಂತ. ಏನು ಗೊತ್ತಿಲ್ದಂಗೆ ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿ ಮ್ಯಾನೇಜ್ ಮಾಡಿ. ನಾನು ಮಾತಾಡ್ತೀನಿ. ಅಯ್ಯ, ಇದನ್ನೇ ಪ್ರಕ ಇವ್ರಿಗೆ ಅವಾಗ್ಲಿ ನಾನು ಮಾತಾಡ್ತಿದ್ರು ಏನು ಅಜ್ಜಿ ಆ ಕಡೆ ತಿರ್ಕೊಂಡ್ಬಿಟ್ಟು ಅವ್ರ ಸೊಸೆ ಹತ್ರ ಏನೋ ಮಾತಾಡ್ತಿದ್ದಾಳೆ. ಅತ್ತೆ ಸೊಸೆ ಇಬ್ಬರಾರು ನಾವ್ ಅವಾಗ್ಲಿ ನಾನು ಬಂದು ನಿಂತಿದ್ದೀವಿ ನೋಡು. ಒಬ್ರಾರು ಬಂದ್ಬಿಟ್ಟು ಮಾತಾಡ್ತಿದಾರೇನು? ಬಾರ್ನೇ ಹತ್ರಕ್ಕೆ ಹೋಗೋಣ. ಇವ್ರ ಮಂತಾವ್ ಬಂದು ಹೋಗಿ ನಾನು ಬಡಕಡೆ ನಿನಗೆ ಹೋಗೋಣ ಬಾ. ಇವ್ರ ಮಂತಾವ್ ಏನಕ್ಕೆ ಹೋಗೋಣ, ನಮ್ಮಂತಾವ್ರನ್ನ ಬಾರಕ ಹೋಗಿ ಕುತ್ಕೊಳ್ಳೋಣ ಅಂತ ಹೇಳಿದ್ರೆ ನೀನ್ ನನ್ನ ಮಾತು ಕೇಳಲ್ಲ. ಸಾಕಜ್ಜಿಗೆ ಮಾತಾಡಿಸ್ಬೇಕು, ಸಾಕಜ್ಜಿಗೆ ಅನ್ಕೊಂಬೋರಿ. ನೋಡು, ಆ ಅಜ್ಜಿ ತಿರ್ಗಾದ್ರೂ ಮಾತಾಡ್ತೈತೇನು? ಎಷ್ಟು ಜಂಬ ಐತೆ ಅಜ್ಜಿಗೆ. ಏ ಲಕ್ಷ್ಮಿ, ಸುಮ್ಕಿರು. ಅದ್ಯಾಕೆ ಹಿಂಗ್ ಮಾತಾಡ್ತೀಯ? ನನ್ಗೇನು ಜಂಬಾನೂ ಇಲ್ಲ, ಏನಿಲ್ಲ. ಮತ್ತೆ ನಮ್ಮ ಅಮ್ಮಣ್ಣಿ ಇದ್ದಾಳಲ್ಲ, ಯಾಕ ಹುಷಾರಿಲ್ಲ ಅಂತ ಹೇಳ್ತಿದ್ಲು. ಆಸ್ಪತ್ರೆಗೆ ತೋರಿಸ್ಕೊಂಡ್ ಬರ್ತೀಯನಮ್ಮ ಅಂತ ಕೇಳ್ತಿದ್ದೆ. ಅದಕ್ಕೆ ಇಲ್ಲ ಕಣತೆ, ಆಮೇಕಿಂತ ತೋರಿಸ್ಕೊಂಡ್ ಬಂದ್ರೆ ಆಗುತ್ತೆ. ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಮಾತಾಡ್ ನುಂಗಾದ್ಮೇಲೆ ಸುಮ್ಕಿರಿ, ಎಲ್ಲೂ ಏನು ಹೋಗೋದ್ ಬೇಡ ಅಂತ ಹೇಳ್ತಿದ್ಲು. ಆಟಿಯ ಇನ್ನೇನಿಲ್ಲ ಅಲ್ವೇನಮ್ಮ ಕಡತೆ? ಹಂಗೆ ಮತ್ತೆ ಹೇಳಿದ್ದು. ಇನ್ನೇನ್ ಹೇಳಿದ್ರಿ ನೀವು? ಆಮೇಕಿಂದ ಬೇಕಾದ್ರೆ ಹೋಗ್ ಬಂದ್ರೆ ಆಗುತ್ ಕಣಿ, ಹೇಳ್ರಿ. ಇನ್ನೇನ್ ಮಾಡ್ತೀರಾ? ಒಂದ್ರಿಟ್ಟು ಮಾತ್ರೆ ನುಂಗಾದ್ಮೇಲೆ ಪರವಾಗಿಲ್ಲ, ನನಗೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗೈತೆ. ಆದ್ರೂ ಒಂದ್ ಸ್ವಲ್ಪ ನೋವ್ತೈತ್ ಕಣತ್ತೆ. ಇದ್ಯಾಕೆ ಸಾಕಜ್ಜಿ ಒಂಥರ ಮಕ ಮಾಡ್ಕೊಂಡಿದ್ಯಾ? ಯಾಕೆ ಏನಾಯ್ತು? ಯಾಕೆ ಎದ್ರಕಡೆ ಮಾತಾಡ್ತಿರಂಗಿದ್ಯಾ? ನಿನ್ ವಾಯ್ಸಲ್ಲಿ ಯಾಕ ನನಗೇನೋ ಡೌಟ್ ಬರ್ತೈತೆ. ಏನ್ ಮಾಡಿದ್ಯಾ ಏನೋ ಗೊತ್ತಾಗ್ತಿಲ್ಲಮ್ಮ. ಯಾಕ ಎದ್ರಕಂಡ್ ಮಾತಾಡ್ತಿರಂಗಿದ್ಯಾ? ಗೊತ್ತಾಗೋಯ್ತಾ ಇವಳಿಗೆ? ಇವಳಿದಾಳಲ್ಲ, ಇವಳು ನೇತ್ರಿ ಬಾಳ ಬುದ್ಧಿವಂತ ಇವಳು. ಒಂದ್ ಈಟ್ ಗೊತ್ತಾಗಿಬಿಟ್ರು ಕಂಡಿಡಿದು ಬಿಡ್ತಾಳೆ ಇವಳು. ಇವಳ ಹತ್ರ ಬಾಳ ಹುಷಾರಾಗಿರ್ಬೇಕು ಇವಳ ಹತ್ರ. ಇಲ್ಲ ಕಣೆ ನೇತ್ರಿ, ನೀನ್ ಯಾಕೆ ಹಿಂಗೆಲ್ಲ ತಿಳ್ಕೊಂತೀಯ? ಏನು ಭಯ ಇಲ್ಲ ಕಣಮ್ಮ, ನನ್ಗೆ ಯಾಕೆ ಭಯ ಪಟ್ಟು ನಾನು ಮಾತಾಡ್ಲಿ? ಏನ್ ಮಾಡಿದ್ದೀನಂತ ಭಯ ಪಡೋಣ? ಏನಿಲ್ಲ, ಬಂದ್ರಿಟ್ಟು ಅದೇ ನನ್ ಸೊಸೆಗೆ ಹುಷಾರಿಲ್ಲ ಅಂತ ಹೇಳ್ತಿದ್ಲಲ್ಲ, ಅದೇ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಮತ್ತಿನ್ನೇನೆ ಅಮ್ಮ ನಿನ್ನ ನೇತ್ರಮ್ಮ ಸಮಾಚಾರ? ಏನ್ ಅಪ್ರೂಪಕ್ಕೆ ಮನೆ ಕಡೆ ಬಂದ್ಬಿಟ್ಟಿದ್ಯಲ್ಲ? ಏನ್ ಸಮಾಚಾರ? ಲಕ್ಷ್ಮಣ ಬಂದ್ಬಿಟ್ಟಿದ್ದಾಳೆ, ಲಕ್ಷ್ಮಕ್ಕನೂ. ಏನೇ ಲಕ್ಷ್ಮಕ್ಕ, ಏನ್ ಸಮಾಚಾರ? ಅಯ್ಯೋ ಸಮಾಚಾರ ಇನ್ನೇನಜ್ಜಿ ಹೇಳೋಣ. ಅಲ್ಲ ಕಣಜ್ಜಿ, ದಿನಾಲೂ ಬರ್ತಿರ್ತೀವಿ ನಿಮ್ಮಂತವ, ಏನ್ ಅಪ್ರೂಪಕ್ಕೆ ಬಂದಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಈ ಅಜ್ಜಿ ಮಾತಾಡ್ತಿರೋ ದಾಟಿಲೇನೆ ನನಗೆ ಯಾಕೆ ಅನುಮಾನ ಬರ್ತೈತಲ್ಲ. ಈ ಅಜ್ಜಿಗೆ ಏನಾಯ್ತಪ್ಪ ಇವತ್ತು ಹಿಂಗ್ ಮಾತಾಡ್ತೈತೆ? ಅಲ್ಲ ಕಣಜ್ಜಿ, ದಿನಾಲು ಇಷ್ಟೊತ್ತಿಗೆ ಮಂತವ್ ಬರ್ತಿದ್ದಲ್ಲ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಏನಿವತ್ತು ಕಾಣಿಸ್ತಿಲ್ವಲ್ಲ ನೀನು? ಅದಕ್ಕೆ ನಾವೇ ಮಂತವ ಬೇಜಾರಾಗ್ತಿತ್ತು. ಲಕ್ಷ್ಮಕ್ಕನೂ ನಾವು ಇಬ್ರಾಳು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಅಮ್ಮ. ಯಾಕೆ ಬರಬಾರ್ದ?
ಏನಪ್ಪ ಹಿಂಗ್ ಬಂದಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಸರಿ ಕಣ, ಆಯ್ತು ಬಿಡಮ್ಮ, ಹೋಗ್ತೀವಿ. ಇನ್ನೊಂದ್ ದಿವಸ ಏನು ಬರಲ್ಲ, ನೀನ್ ಕರೆದ್ರೂ ಬರಲ್ಲ. ಬಾರಿ ಲಕ್ಷ್ಮಕ್ಕ, ಹೋಗಣ. ಅಕ್ಕೋ ನೇತ್ರಕ್ಕ, ಯಾಕಕ್ಕ ಹಿಂಗೆಲ್ಲ ಹೇಳ್ತಿದ್ಯಾ? ಪಾಪ ನಮ್ಮತ್ತೆ ಹಂಗಲ್ಲ ಕಣಕ್ಕ ಮಾತಾಡಿದ್ದು. ನಮ್ಮತ್ತೆ ಹೇಳಿದ್ರಿ ಇದೇ ಬೇರೆದು ಗೊತ್ತಾ? ಏನಂದ್ರೆ ಅದ್ ಮಾತಾಡಿದ ಅರ್ಥ ಏನಕ್ ನಮ್ಮ ಅತ್ತೆ ಕೇಳಿದಾರಂದ್ರೆ, ಮತ್ತೆ ಈಗ ನಾವು ಇದ್ರತ್ರ ಏನಪ್ಪ ತೋಟದ ಹತ್ರ ಹೋಗ್ತಿದ್ವು ಕಣಕ್ಕ. ಒಂದ್ರಿಟ್ಟು ಕೆಲ್ಸ ಐತೆ ತೋಟದ ಹತ್ರ, ನಮ್ಮ ಮಾವಯ್ಯ ಕರ್ದಿದಾರ ತೋಟದ ಹತ್ರ. ಅದಕ್ಕೆ ನಾವು ನಮ್ಮ ಅತ್ತೆ ಹೋಗ್ತಿದ್ದು. ಅಷ್ಟ್ರಲ್ಲಿ ನೀವು ಬಂದ್ರಲ್ಲ, ಅದಕ್ಕೆ ಪಾಪ ನಮ್ಮ ಅತ್ತೆ ಕೇಳಿದ್ದು ಆಟೆ, ಇನ್ನೇನಿಲ್ಲ ಕಣಕ್ಕ. ನೀವೇನಕ್ ಬೇಜಾರು ಮಾಡ್ಕೊಳ್ತೀರಾ ಹೇಳ್ರಿ ನಮ್ಮ ಅತ್ತೆ ಮೇಲೆ ಪಾಪ. ಯಾವಾಗ್ಲೂ ನಿಮ್ಗೆ ಬೇರೆ ಕಡೆ ಎಲ್ಲಾರು ಅವ್ರ ಮಂತಾವ್ ಕೂತ್ಕೊಂಡಿದ್ರೆ ನಮ್ಮಂತಾವ್ ಬರೋದೇ ಇಲ್ಲ ಅಂತ ನಮ್ಮ ಅತ್ತೆನೇ ರೇಗಾಡುತ್ತೆ. ಅಂತದ್ರಲ್ಲಿ ನಮ್ಮ ಅತ್ತೆ ಮೇಲೆ ಬೇಜಾರು ಮಾಡ್ಕೊಳ್ತಿದ್ಯಲ್ಲಕ್ಕ. ಪರವಾಗಿಲ್ಲ, ನನ್ ಸೊಸೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ. ಅದು ಇದು ಮಾತಾಡ್ಬಿಟ್ಟು ಕಣೆ ನೇತ್ರಮ್ಮ, ನೀನ್ ಯಾಕೆ ಏನೇನೋ ತಿಳ್ಕೊಂತೀಯ ನೀನು? ಅಯ್ಯೋ ಅತ್ತೆ, ಏನತ್ತೆ ಹಿಂಗಾಗೋಯ್ತು, ಎಡವಟ್ಟಾಗ್ತೈತಲ್ಲ ಅತ್ತೆ. ಹೆಂಗ ತೃಪ್ತಿಯಾಗಿ ಊಟ ಮಾಡೋಣ ಅಂತ, ನೆಮ್ಮದಿಯಾಗಿ ಊಟ ಮಾಡೋಣ ಅಂತ ನಾನ್ ನೋಡ್ತಿದ್ದೀನಿ. ನೋಡಿರಿ ಇವ್ರು ಬೇರೆ ಬಂದ್ಬಿಟ್ರು, ಇಲ್ಲೇ ಒಕ್ಕರ್ಸ್ಕೊಂಡ್ಬಿಟ್ರು ಕಣತ್ತೆ. ಏನಾರ ಮಾಡ್ಬಿಟ್ಟು ಕಳ್ಸ್ಬಿಡ್ರಿ ಅತ್ತೆ ಇಲ್ಲಿಂದ. ನಿಮ್ ದಮ್ಮಯ್ಯ ಅಂತೀನಿ, ನನ್ಗಂತೂ ಹೊಟ್ಟೆ ಬೇರೆ ಹಸಿತೈತೆ ಅತ್ತೆ. ನೀವೇ ದಿನಾಲು ಕೂರಿಸ್ಕೊಂಡು ಮಾತಾಡ್ಸಿ ನೋಡ್ರಿ, ಇವತ್ತು ಬಂದ್ಬಿಟ್ಟಿದ್ದಾರೆ. ಏನ್ ಮಾಡೋಣ, ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಣ ಅಂದ್ರೂ ಇಲ್ಲ. ಒಳ್ಳೆ ಕತೆ ಆಗೋದ್ ಕಣತೆ ಅತ್ತೆ. ನನಗೆ ಹೊಟ್ಟೆ ಬೇರೆ ಹಸಿತೈತೆ, ಕೋಳಿ ಸಾಂಬಾರಿಂದ ನಾನು ಊಟ ಮಾಡಂಗ ಆಗೈತೆ. ನೀವು ಇಲ್ಲೇ ಬೇಕಾದ್ರೆ ನಿನ್ಕೊಂಡು ಮಾತಾಡ್ಸ್ತೀರಿ ಅವರಿಗೆ. ನಾನು ಒಳಗಡಿಕೆ ಹೋಗ್ಬಿಟ್ಟು ನಾನು ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿನೇನತ್ತೆ? ಹಂಗ್ ಮಾಡೋಣ. ನೋಡ್ದ ಇವಳನ್ನ, ನನಗ್ ಬಿಟ್ಟೇನೇನು ಊಟ ಮಾಡ್ತೀನಿ ಅಂತಿದ್ದಾಳೆ. ಏ ಜಯ್ಯ, ಅದೆಂಗೆ ಊಟ ಮಾಡ್ತೀಯ? ನನಗ್ ಬಿಟ್ಬಿಟ್ಟು ನನಗ್ ಬಿಟ್ಟೇನಾರು ಊಟ ಮಾಡು, ನಿನ್ಗೆ ಐತೆ ನಿನ್ಗೆ? ನನಗ್ ಬಿಟ್ಟು ಊಟ ಮಾಡ್ಬೇಡ ಕಣೆ, ನನಗೂ ಹೊಟ್ಟೆ ಹಸಿತೈತೆ. ನಿನ್ ಕಡೆ ಇಲ್ಲೇ ಒಂದ್ರಿಟ್ಟು ಅದ್ಯಾಕೆ ಹಿಂಗಾಡ್ತೀಯ? ಇವಳು ನೋಡಿ, ಇವಳು ಹೆಂಗ್ ಹೇಳ್ತಾಳಂತೆ ಇವಳು. ಏನ್ ಮಾಡೋಣತ್ತೆ ನಾನು? ನೀವೇ ಹೇಳ್ರಿ, ನನ್ ಕಷ್ಟ ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ರಿ ನೀವು. ದಿನಾಲು ಬಂದು ಕೂರಿಸ್ಕೊಂಡು ಮಾತಾಡ್ಸಿ ರೂಢಿ ಮಾಡ್ಬಿಟ್ಟು ಇವಾಗ ನೋಡ್ರಿ, ಅವ್ರು ಎದ್ದೋಗ್ತಿಲ್ಲ, ಏನಿಲ್ಲ, ಹೋಗ್ತಾನೂ ಇಲ್ಲ, ಮಾತಾಡಕ್ ಬಂದ್ಬಿಟ್ಟಿದ್ದಾರೆ ಇಲ್ಲೇನೇನೆ. ಇನ್ನೇನು ಇವಾಗ್ಲೇ ಹೋಗ್ತಾರ ಅವರು? ದಿನಾಲು ಗಂಟು ಕಟ್ಲೆ ಕೂತ್ಕೊಂತಾರೆ ಇಲ್ಲೇನೇನೆ. ಏನಾರ ಒಂದ್ ಮಾಡ್ಕೊಳ್ರಿ, ಹೋಗ್ರಿ. ನನ್ಗಂತೂ ಹೊಟ್ಟೆ ಹಸಿತೈತೆ. ನಾನಂತೂ ನೀವೇನಾರ ಅನ್ಕೊಳ್ರಿ, ನಾನು ಹೋಗಿ ಊಟ ಮಾಡ್ಕೊಂಡು ಬಂದೇ ಬರ್ತೀನಿ, ಹೋಗ್ರಿ. ಜಯ ಸುಮ್ಕಿರೆ, ನಿನ್ ತಮ್ಮಯ್ಯ ಅಂತ ಕಡೆ ನನಗೂ ಬಿಟ್ಟು ಊಟ ಮಾಡ್ಬೇಡ ಕಣೆ. ನೀನ್ ಅಲ್ಲಿ ಊಟ ಮಾಡ್ತಿದ್ರೆ ನನಗಿಲ್ಲಿ ಹೊಟ್ಟೆ ಉರಿತಿರೋದ್ ಕಡೆ. ನನಗೂ ಹೊಟ್ಟೆ ಹಸಿತಿದ್ ಕಣೆ. ಸುಮ್ಕಿರೆ ಒಂದ್ರಿಟ್ಟು ಹೋಗನಂತೆ, ಏನಾರು ಮಾಡ್ಬಿಟ್ಟು ಕಳ್ಸನಂತೆ. ನೀನೇ ಏನಾರ ಐಡಿಯಾ ಮಾಡೇ ಜಯ್ಯ. ಅದ್ಯಾಕೆ ಹಿಂಗ ಆಡ್ತಿದ್ಯಾ? ಏನಾರ ಮಾಡ್ಬಿಟ್ಟು ಕಳ್ಸ್ಬಿಡೋಣ ಇಬ್ರಿಗೂ. ಅಕ್ಕೋ ನೇತ್ರಕಯ್ಯ, ಇವ್ರೇನಕ್ಕ ಇವ್ರು ಅತ್ತೆ ಸೊಸೆ ಒಂಥರ ವಿಚಿತ್ರವಾಗಿ ಆಡ್ತಿದಾರೆ ಇವತ್ತು. ಸರಿಯಾಗಿ ಮಾತಾಡ್ತಿಲ್ಲ, ಏನಿಲ್ಲ. ನಮಗ್ ಒಂದೇ ಒಂದ್ ಮಾತಾಡ್ತಾರೆ. ಏನಾರ ಮಾತಾಡ್ಸಿದ್ರೆ ಇಬ್ರು ಏನೋ ಗುಟ್ಟಲ್ಲೇ ಕಿವಿಲಿ ಗುಸು ಗುಸು ಪಿಸು ಪಿಸು ಅಂತ ಅವಾಗ ಏನಾರು ಮಾತಾಡ್ತಿದಾರ ಕಣಕ್ಕೋ. ಅಕ್ಕೋ ನೀನ್ ಹೇಳ್ದಂಗೆ ನನಗೆ ಯಾಕ ಇವ್ರಿಬ್ರು ಮೇಲೂ ಡೌಟ್ ಬರ್ತೈತ್ ಕಣಕ್ಕ. ಡೌಟು ಏನೋ ಮಾಡಿದಾರೆ ಅತ್ತೆ ಸೊಸೆ ಇಬ್ರಾಳದನು. ಅಕ್ಕ ಏನ್ ಗೊತ್ತೇನಕ್ಕ? ಆಹಾ, ಅಲ್ಲೋಡಲಿ ಕೋಳಿ ಸಾಂಬಾರಿನ ವಾಸನೆ ಇಲ್ಲಿವರೆಗೂ ಬರ್ತೈತ್ ಕಣಕ್ಕೋ. ನೋಡಲಿ ಘಮ 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 ಅಂತೈತೆ. ಕಬಾಬು ಎಣ್ಣೆಲ್ ಕರ್ದಿರೋದು ವಾಸನೆ ಇಲ್ಲಿವರೆಗೂ ಕಿತ್ಕೊಂಡ್ ಬರ್ತೈತ್ ಕಣಕ್ಕ. ನಾನು ಹೇಳ್ತಿದ್ದೀನಿ ನೋಡಕ್ಕ, ಇವ್ರು ಏನ್ ಮಾಡ್ತಿದಾರ ಗೊತ್ತೇನಕ್ಕ ನೇತ್ರಕ್ಕ? ಪಕ್ಕ ಇವತ್ತು ಕೋಳಿ ಸಾಂಬಾರು ಮಾಡ್ಬಿಟ್ಟು ಕಬಾಬು ಬಿರಿಯಾನಿ ಎಲ್ಲ ಮಾಡಿದಾರ ಕಣಕ್ಕ. ನಾವಿದ್ರೆ ಇಲ್ಲಿ ತಿನ್ನಕ್ಕಾಗಲ್ಲ, ಅತ್ತೆ ಸೊಸೆ ಇಬ್ರಿಗೂನು. ನಾವಿದ್ರೆ ನಮಗೂ ಕೊಡ್ಬೇಕಲ್ಲ, ಅದಕ್ಕೆ ನಮ್ಗಿಬ್ರಿಗೂ ಕಳಿಸ್ಬಿಟ್ಟು ಆಮೇಕಿಂದ ತಿನ್ನೋಣಂತ ಇಬ್ರು ಸ್ಕೆಚ್ ಹಾಕ್ತಿದಾರ ಕಣಕ್ಕೋ. ನಮ್ಮಂತ ಬೇರೆ ಬಂದ್ಬಿಟ್ಟು ಗಂಟೆ ಕುತ್ಕೊಂಡ್ಬಿಡ್ತು. ಏನಾರ ಮಾಡಿದ್ರೆ ತಿನ್ನೋವರೆಗೂ ಹೋಗಲ್ಲ, ಹಾಕೋವರೆಗೂ ತಿನ್ಕೊಂಡೆ ಹೋಗೋದು. ಇವ್ರು ಮತ್ತ ಬಂದ್ರೆ ನೋಡಿ ಹೆಂಗ್ ಮಾಡ್ತಿದಾರಂತ. ಅಕ್ಕ ನೇತ್ರಕಯ್ಯ, ಬಾಯಿಲಿ ಹೇಳ್ತೀನಿ ಇವ್ರಿಗೆ ಹೆಂಗ್ ಮಾಡೋದಂತ ನಾನು ಹೇಳ್ತೀನಿ. ಬಾಯಿಲಿ ಒಂದ್ ಐಡಿಯಾ ಹೇಳ್ಕೊಡ್ತೀನಿ. ಬಾಯಿಲಿ ಏನ್ ಐಡಿಯಾ ಹೇಳ್ತಿದ್ಯಾ ಲಕ್ಷ್ಮಕ್ಕ? ಬಾತ್ಲಾಗ ಹೋಗ್ಲಿ ಅತ್ಲಾಗಿ. ಏನಾರ ಮಾಡ್ಕೊಂಡು ತಿನ್ಕೊಂಡು ಹೋಗ್ಲಿ ಅತ್ಲಾಗಿ, ನಮ್ಗೇನಾಗ್ಬೇಕಾಯ್ತೆ? ಈ ವಜ್ಜಿನ ಅತ್ತೆ ಸೊಸೆ ಒಂಥರ ಚಿಕ್ಕ ಬುದ್ಧಿ ಕಡೆ ಇವರಿಗೆ. ಇವಾಗ್ಲೆಲ್ಲ ಮೊದ್ಲಿದಾನು ಆಟೆಯ. ನಮ್ಮಂತಾವ್ ಬಂದ್ಬಿಟ್ಟು ಈ ವಜ್ಜಿ ತಿನ್ಕೊಂಡ್ ಬರುತ್ತೆ ಅತ್ತೆ ಸೊಸೆ ಇಬ್ರಾಳದನು. ಹಂಗಂತ ನಾವು ಹಿಂಗೆ ಮಾಡಕ್ಕಾಗುತ್ತೇನೆ? ಬಾರೆ ಲಕ್ಷ್ಮಿ, ಹೋಗೋಣ, ಸುಮ್ಮಕ್ ಹೋಗೋಣ ಬಾ. ಹೋಗೋಣ ಬಾ, ಆಚೆ ಕಡೆ ಹೋಗೋಣ. ನನಗೆ ಇವ್ರ ಮೇಲೆ ಬರ್ತಾ ಇರೋ ಕೋಪಕ್ಕೆ ಏನಾರು ಒಂದ್ ಮಾಡ್ಬೇಕು ಇವರಿಗೆ. ಸಮಾಧಾನನೇ ಆಗ್ತಿಲ್ಲ ನನಗೆ. ಬಾಯಿಲಿ ಹೇಳ್ತೀನಿ, ಆಚೆ ಕಡೆ ಹೋಗೋಣ. ಯಾಕ ಸಾಕಜ್ಜಿ, ನಾವು ಹೋಗ್ತೀವಿ. ಪಾಪ ನೀವು ತೋಟದ ಹತ್ರ ಬೇರೆ ಕೆಲಸ ಆಯ್ತಂತ ಬೇರೆ ಹೇಳ್ತಿದ್ರ. ಎಲ್ಲ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ತೋಟದ ಹತ್ರ ಬಲು ಕೆಲ್ಸಗಳಿದಾವಂತ ಹೇಳ್ತಿದ್ರಲ್ಲ. ಹೋಗ್ರಿ, ನಾವು ಹೋಗ್ತೀವಿ. ನಮ್ಮಂತವ್ಲೆ ಹೋಗ್ತೀವಿ. ಬಾರ್ನೆ ತಕ ಹೋಗೋಣ.
ಹೆಂಗ ನಾನೇ ಏನಾರ ಮಾಡ್ಬಿಟ್ಟು ಕಳ್ಸೋಣಂತ ಯೋಚನೆ ಮಾಡ್ತಿದ್ದೆ ಇವರಿಗೆ. ಹೆಂಗಪ್ಪ ಕಳ್ಸೋದು ಇಲ್ಲಿಂದ? ಇನ್ನು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಇಲ್ಲೇ ಕೂತ್ಕೊಂಡ್ಬಿಡ್ತಾರೆ ಇವರು ಅಂತ ನಾನು ಯೋಚನೆ ಮಾಡ್ತಿದ್ದೆ ಇಷ್ಟೊತ್ತವರೆಗೂ. ನೋಡಿ ಇವಾಗ ಅವರು ಬಾಯಿಂದ ಅವರೇ ಹೋಗ್ತೀನಂತ ಹೇಳ್ತಿದ್ರೆ ಇನ್ನೂ ಒಳ್ಳೇದಾಯ್ತು. ಹೆಂಗ ಹೆಂಗ ಕಳಿಸ್ಬಿಡೋಣ. ಅಯ್ಯೋ ಹೋಗ್ತೀನಿ ಅಂದ್ರಮ್ಮ. ಸರಿ ಸರಿ ಆಯ್ತು. ಒಂದೇಟು ಟೀಗೆ ಏನಾರ ಕಾಸು ಕೊಡ್ತಿದ್ದು ಟೀ ಕುಡ್ಕೊಂಡು ಹೋಗ್ತಿದ್ರೆ ಆಗ್ತಿದಿಲ್ವಾ? ಇವತ್ತೆ ನೋಡಿ ಇವತ್ತೇನ ಸದ್ಯ ಹೆಂಗ ಇವತ್ತ ಕೈಲೂ ಕಳ್ಸಕ್ ಆಗಿಲ್ಲ ಅವರಿಗೆ. ಅವ್ರ ಪಾಡಿಗೆ ಅವ್ರೇನೇ ಹೆಂಗ ಹೋಗ್ತೀವಂತ ಮನ್ಸ್ ಮಾಡಿ ಹೋಗ್ತಿದಾರೆ. ಇವತ್ತೇ ಟೀ ಕಾಸು ಕೊಡ್ತೀವಿ ತಡ್ರಿ ಟೀ ಕುಡ್ಕೊಂಡು ಹೋಗ್ತೀರಂತ ಹೇಳ್ತೈತೆ. ಬುದ್ಧಿ ಇಲ್ವಾ ಇವತ್ತಿಗೆ? ಸುಮ್ಕಿರ್ರಿ, ಅದ್ಯಾಕಿರ್ರಿ ಅಂತ ಹೇಳ್ತಿದಾರೆ. ಹೋಗ್ಲಿ ಅವ್ರೆ. ಸರಿ ಕಣ್ರಮ್ಮ ಆಯ್ತು, ಹೋಗ್ರಿ ಹೋಗ್ರಿ. ಆಮೇಕಿಂದ ನಾನೇ ಅಲ್ಲೇ ಮಂತಾವ್ ಬರ್ತೀನಿ, ಅಲ್ಲೇ ಟೀ ಕುಡಿತೀನಿ ಕಣ್. ಹೋಗ್ರಿ. ಒಂದಿಟ್ಟು ತೋಟದವ ಕೆಲಸ ಆಯ್ತು ಕಣ್ರಮ್ಮ, ಏನ್ ಮಾಡ್ತೀರಾ? ಇಲ್ಲ ಅಂದಿದ್ರೆ ಇಲ್ಲೇ ಕೂತ್ಕೊಳ್ತಿದ್ದೆ. ಒಂದಿಟ್ಟು ಟೀಗಿ ಕಾಸಿ ಏನಾರು ನಮ್ಮ ಹುಡುಗಿ ಇದಾಳಲ್ಲ ಜಯಮ್ಮ, ಏನಾರ ತಿಂಡಿ ಗಿಂಡಿ ಮಾಡೋಳು. ಏನ್ ಮಾಡ್ತೇವೆ ಇವಾಗ? ನಮಗೂ ಕೆಲ್ಸಗಳಿದಾವೆ. ನಾಳೆ ಬರ್ರಿ ಹಂಗಾರೆ, ಸರಿನಾ? ಅಯ್ಯೋ ನೋಡನ್ ಕಣಿ ಹೇಳಜ್ಜಿ, ನಮ್ಗೆ ಕೆಲ್ಸಗಳಿದಾವೆ ಜಾಸ್ತಿ, ಹೋಗ್ತೀವಿ ನಾವು. ಬಾರ್ನೇ ತಕಯ್ಯ ಹೋಗೋಣ. ಏ ಜಯ್ಯೆ, ಹೆಂಗ ಹೋಗ್ಬಿಟ್ರು ಕಣೆ ಅವ್ರೆ. ಹೆಂಗ ದೇವ್ರ ದಯದಿಂದ ನನ್ಗಂತೂ ಯೋಚನೆ ಆಗ್ಬಿಟ್ಟು ಕಣೆ. ಅಯ್ಯೋ ಇಲ್ಲೇ ಕೂತ್ಕೊಂಡ್ಬಿಟ್ರೆ ಗಂಟೆ ಕೂತ್ಕೊಂಡ್ಬಿಡ್ತಾರಲ್ಲ, ಹೆಂಗಪ್ಪ ಕಳ್ಸೋಣಂತ ಯೋಚನೆ ಮಾಡ್ತಿದ್ದೆ. ಹೆಂಗ ನನ್ನ ಅದೃಷ್ಟಕ್ಕೆ ಇವತ್ತು ಅವರೇ ಹೋಗ್ತೀವಂತ ಹೋಗ್ಬಿಟ್ರು. ಹೆಂಗ ಅಯ್ಯೋ ಹೊಟ್ಟೆ ಬೇರೆ ಹಸಿತೈತ್ ಕಣೆ. ನನ್ಗಂತೂ ಬಾಯಿಲ್ ನೀರ್ ಬರ್ತೈತೆ. ಇವಾಗಂತೂ ಸುಮ್ನಿರೋದ್ ಬೇಡ ಕಣೆ ಜಯ್ಯೆ. ಒಳಗೆ ರಪ್ಪನ ಹಾಕಂಬ. ಕಬಾಬು ಒಂದಿಟ್ಟು ಜಾಸ್ತಿ ಚೆನ್ನಾಗೇನೆ ಹಾಕಂಬಾರೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸರಿನಾ? ಒಳಗು ಬೇಗ ರಪ್ಪನ ಹಾಕಂಬ ಹೋಗಿ. ಉಕ್ಕಣತೆ ತಿರ್ಗಾ ಯಾರು ಬರೋಕ್ಕಿಂತ ಮುಂಚೆ ನಾವು ತಿನ್ಬಿಡೋನ್ ತಡಿಯತ್ತೆ. ನಾನು ಹಾಕೊಂಬರ್ತೀನಿ ತಡ್ರಿ ಹೋಗಿ. ಏನ್ ಮಾಡ್ಲಿ ನನಗೆ ಕೋಪ ತಡೀಕಾಗ್ತಿಲ್ಲ ಅವ್ರ ಮೇಲೆ ನನಗೆ. ಎಂತ ಮೋಸ ಮಾಡ್ಬಿಟ್ರು ಗೊತ್ತಾ? ನಮ್ಮಂತ ಮಾತ್ರ ಬಂದ್ಬಿಟ್ಟು ಕೆಜಿ ಗಟ್ಲೆ ತಿನ್ಕೊಂಡು ಹೋಗುತ್ತೆ. ಏನಾದ್ರೂ ಕೋಳಿ ಸಾಂಬಾರ್ ವಾಸನೆ ನೋಡ್ಕೊಂಡ್ಬಿಟ್ರೆ ಆಯ್ತು, ಎದ್ದೆ ಹೋಗಲ್ಲ ಸಾಕಿ ಗೂಕಿ. ಇವಾಗ ನೋಡಿದ್ರೆ ಕೋಳಿ ಸಾಂಬಾರ್ ಏನೋ ಮಾಡಿದಾರೆ, ಅದಕ್ಕೆ ನಮಗೆ ಯಾವಾಗ ಕಳಿಸ್ಬಿಟ್ಟು ತಿನ್ನೋಣ ಅಂತ ಯೋಚನೆ ಮಾಡ್ತಿದ್ರು ಅತ್ತೆ ಸೊಸೆ ಇಬ್ರು. ನನಗೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಬರ್ತಾ ಇರೋ ಕೋಪಕ್ಕೆ. ಏನ್ ಮಾಡ್ಲಿ ಏನಾರು ಒಂದ್ ಮಾಡ್ಬೇಕಲ್ಲ ಅವರಿಗೆ. ಹೊಟ್ಟೆ ಉರ್ಸ್ಬಿಡ್ತೀನಿ, ಬಿಡಲ್ಲ ನಾನು. ಈ ಲಕ್ಷ್ಮಿಗೆ ಮೋಸ ಮಾಡ್ತಾರ? ಬಿಡ್ತೀನ? ನೋಡು ಇವಾಗ ಮಾಡ್ತೀನಿ. ಇವಾಗ ಅಕ್ಕೋ ನೇತ್ರಕ್ಕ ಬಾರಕ, ನಾನು ಹೇಳ್ದಂಗ್ ಮಾತು ಕೇಳುವ. ತಿರ್ಗಾ ಅವ್ರ ಮಂತ ಹೋಗನ್ಕೊಂಡು ಬಾರಕ ಹೋಗಣ. ಇಷ್ಟ ದಿವಸ ಅಜ್ಜಿ ನಮ್ತ ತಿಂದಿತ್ತಲ್ಲ, ಅವೆಲ್ಲ ನಾನು ಒಂದೇ ಸಲ ಇದು ಮಾಡ್ತೀನಿ ಬಾ ಇವಾಗ. ಸುಮ್ಮ ಬಾರೆ ಲಕ್ಷ್ಮಿ ಹೋಗಣ ಮಂತ ಬಾ. ಅವ್ರದೊಳ್ಳೆ ಅವ್ರದೊಂಥರ ಚಿಕ್ಕ ಬುದ್ಧಿ ಅಂತ ಹೇಳಿಲ್ವಾ? ಅವರು ಆಡ್ತಾರಂತ ನಾವು ಹಂಗೆ ಆಡಿದ್ರೆ ಸರಿ ಆಗುತ್ತೇನೆ. ಬಾ ನಮ್ಮಂತವ್ಲೆ ಬೇಕಾದ್ರೆ ಕೋಳಿ ತರಿಸ್ಬಿಟ್ಟು ತಿನ್ಕೊಳ್ಳೋಣ, ಅದಕ್ಕೇನಂತೆ. ಅವ್ರ ಅತ್ತೆ ಸೊಸೆ ಬುದ್ಧಿ ಇವಾಗ್ಲೇ ಎಲ್ಲ ಮೊದ್ಲಿಂದನೂ ಆಟೆಯ. ನಮ್ಮಂತ ಬೇಕಾದ್ರೆ ಬಂದ್ಬಿಟ್ಟು ತಿನ್ಕೊಂಡು ಹೋಗ್ತಾರೆ. ಬೇರೆಯವ್ರ ಮಂತವ ಬಂದ್ರೆ ಅವ್ರು ಹಂಗೇನೆ ಮಾಡೋದು ಯಾವಾಗ್ಲೂ ಅಷ್ಟೇ. ಬಾ ಹೋಗೋಣ. ಅವ್ರ ಇನ್ನೇನಕ್ಕೆ ಹೋಗ್ತೀಯ ನೀನು? ನನಗೆ ಮನಸ್ಸು ತಡಿತಿಲ್ಲ ಕಣಕ. ನೀನ್ ಬಾರಕ ಸುಮ್ಕೆ ನನ್ ಜೊತೆ ಬಾರಕ. ನೀನು ಬರಲ್ಲ ಅಂದ್ರೆ ಅಷ್ಟೇ ಇವಾಗ. ಆಯ್ತು ನಡಿಯ ಮಾತ್ಲಗಿ, ಇನ್ನೇನ್ ಮಾಡಕ್ಕಾಗುತ್ತೆ? ನೀನ್ ಬೇರೆ ಆಟ ಮಾಡ್ತಿದ್ಯಾ? ನಡಿ, ಅದೇನೇನ್ ಮಾಡ್ತೀಯ ನಡಿ. ಇನ್ನು ಏನ್ ಮಾಡ್ತಿದ್ದಾಳ ಏನಪ್ಪ ಇವಳು? ಬೇಗ ತಗೊಂಬಾರೆ ಜಯ್ಯಿ, ಇನ್ನು ಏನೇ ಮಾಡ್ತಿದ್ಯಾ? ಅಯ್ಯೋ ಯಾರು ಬಂದ್ಬಿಟ್ರೆ ಈಗ ಅದನ್ನು ತಿನ್ಬಾರ್ದು, ಹಂಗ್ ಮಾಡ್ತೀಯ ಆ ಕಡೆ. ಬೆಳಿಗ್ಗೆಯಿಂದಾನು ಕೋಳಿ ಸಾಂಬಾರ್ ಬೇಯಿಸ್ತಾನೆ ಇದೆಯಾ ನೀನು? ಇಷ್ಟೊತ್ತಿಗೆ 2-3 ಸಲ ಆರಾಮಾಗಿ ಊಟ ಮಾಡಬಹುದಿತ್ತು ಕೋಳಿ ಸಾಂಬಾರಿಂದ. ಅಷ್ಟೊತ್ತು ಮಾಡ್ತಿದ್ಯಮ್ಮ ನೀನಂತೂ ಅತ್ಲಾಗಿ. ರಪ್ಪನ್ ತಗೊಂಬರಲ್ಲ ಏನಿಲ್ಲ. ಬಂದೆ ಕಣತೆ. ಕಬಾಬು ಇವೆಲ್ಲ ಹಾಕೊಂಬರೋದಲ್ವೇನತೆ? ರಪ್ಪನ ಹೋದ ತಕ್ಷಣ ಹಾಕೊಂಬರಕ್ ಆಗುತ್ತೆ ಏನಂತೆ? ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀರಾ? ನೋಡಿ ಕಬಾಬ್ ಹಾಕೊಂಬಂದಿದ್ದೀನಿ, ತಗೊಳ್ರಿ ಕುತ್ಕೊಂಡು ತಿಂತಿರ್ರಿ. ಅಷ್ಟ್ರಲ್ಲಿ ನಾನು ಮುದ್ದೆ ಸಾಂಬಾರು ಎಲ್ಲ ಹಾಕೊಂಬಂದ್ಬಿಡ್ತೀರಿ ರಪ್ಪನ. ಸರಿ ಏನತೆ? ತಗೊಂಬಾರೆ ಜಯ್ಯಿ. ಕಬಾಬ್ ನೋಡಿ ಅದು ಏಟ್ ಚೆನ್ನಾಗಿ ಮಾಡಿದ್ಯಾ? ನೋಡಿರೇನೆ 2 ಕಣ್ಣು ಸಾಲದು ಕಣೆ, ಯಾವಾಗ ತಿನ್ನ ಅನಿಸುತ್ತೆ. ತಗೊಂಬಾರೆ ರಪ್ಪನ. ಅತ್ತೆ ಸಾಂಬಾರ್ ಹೆಂಗೈತೆ? ಚೆನ್ನಾಗೈತಾ? ತಿನ್ರಿ ರಪ್ಪನ ಬೇಗ. ಕಡೆ ಜಯ್ಯಿ ತಿಂತೀನಿ. ಅದ್ಯಾಕೆ ನೀನು ಬರೀ ಕಬಾಬ್ ಹಾಕೊಂಬಂದಿದ್ಯಾ? ಹೋಗು, ಮುದ್ದೆ ಸಾಂಬಾರೆಲ್ಲ ಹಾಕೊಂಬಂದ್ ತಿನ್ನು, ಊಟ ಮಾಡು, ಹೊಟ್ಟೆ ತುಂಬಾ ಊಟ ಮಾಡು ಹೋಗಿ. ಇಲ್ಲ ಕಣಂತೆ, ನನಗೆ ಕಬಾಬ್ ಅಂದ್ರೆ ಬಲು ಇಷ್ಟ. ಮೊದ್ಲು ಕಬಾಬ್ ಎಲ್ಲ ತಿನ್ಬಿಡ್ತೀನಿ, ನೋಡೋಣ ಆಮೇಕಿಂತ ಮುದ್ದೆ ತಿಂದ್ರೆ ಆಗುತ್ತೆ. ನನಗೆ ಕಬಾಬ್ ಅಂದ್ರೆ ಬಲು ಇಷ್ಟ ಕಣತೆ. ನಾನು ಕಬಾಬೇ ತಿಂತೀನಿ ಬಿಡ್ರಿ. ಸರಿ ಆಯ್ತು, ನಿನ್ಗೇನ್ ಇಷ್ಟ ಆಗುತ್ತೋ ಅದನ್ನೇ ತಿನ್ನು. ನೋಡ್ದೇನೆ ಅಲ್ಲಿ ನೋಡಿ ಲಕ್ಷ್ಮಿ, ನೀನ್ ಹೇಳ್ದಂಗೆನೆ ಅಲ್ಲಿ ನೋಡೆ ಕಬಾಬ್ ಅಂತೆ, ಕೋಳಿ ಸಾಂಬಾರು ಮುದ್ದೆ ಎಲ್ಲ ಹಾಕೊಂಡು ಹೆಂಗ್ ತಿಂತಿದಾರಂತ. ಇವ್ರು ಇದಾರಲ್ಲ ಇವ್ರು, ಕಡಿಮೆ ಅಲ್ಲ ಇವ್ರು ಅತ್ತೆ ಸೊಸೆ ಇಬ್ರುದನು. ಮಾಡ್ತೀನಿ ಕಣ್ತಾಡಿ ಇವಾಗ. ಏನಮ್ಮ ಜಯಕ್ಕ, ಏನೋ ಮಾಡ್ತಿರಂಗಿದ್ಯಾ? ಏನೋ ಇಷ್ಟು ಬಿರಿನೆ ಊಟ ಮಾಡ್ತಿದ್ರಲ್ರೆ?
ನೇತ್ರಕ್ಕ ನೀವು ತಿರ್ಗಾ ಬಂದ್ರ ಯಾಕಕ್ಕ ಹಿಂಗ್ ಬಂದಿದ್ರ ತಿರ್ಗಾ ಏನಾಯ್ತಕ್ಕ ನಾವು ಊಟ ಮಾಡ್ತಿದ್ದು ಕಣ್ ಬಾರಕ ಏನಪ್ಪ ಮಾಡ್ಲಿ ಇವಾಗ ಒಳ್ಳೆ ಟೈಮಿಗೆ ಸಿಗಾಕೊಂಡ್ಬಿಟ್ವಲ್ಲಪ್ಪ ಈ ಲಕ್ಷ್ಮಕ್ಕನ ಕೈಲು ಈ ನೇತ್ರಕ್ಕನ ಕೈಲು ಏನಪ್ಪ ಮಾಡ್ಲಿ ಇವಾಗ ಊಟಕ್ಕೆ ಕರಿಲೇಬೇಕು ವಿಧಿನೇ ಇಲ್ಲ ಅಯ್ಯೋ ನೆಮ್ಮದಿಯ ಕಬಾಬು ತಿನ್ನೋಣಂತ ಹೇಳಿರೋನು ಎಷ್ಟೇ ಚೆನ್ನಾಗಿತ್ತು ಚಿಕನ್ ಕಬಾಬು ಇವ್ರಿಗೂ ಕೊಡ್ಬೇಕಲ್ಲಪ್ಪ ಇವಾಗ ಏನ್ ಮಾಡ್ಲಿ ಬರ್ರಕ್ಕ ಊಟ ಮಾಡಮ್ ಬರ್ರಿ